ಫ್ಯಾಕ್ಟ್ರಿ ಒಳಗಡೆ ಹೋಗುವುದಕ್ಕೆ ಸಾಲಾಗಿ ನಿಂತಿದ್ದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರೋದಿದು. ಇನ್ನು ಡೆಪ್ತ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದ್ರೆ, ಶುಗರ್ ಫ್ಯಾಕ್ಟರಿ ಓನರ್ಗಳಿಗೆ ಬರುವಂತ ಲಾಭ, ಒಂದು ಟನ್ ಕಬ್ಬಿನಿಂದ 120 ಕೆಜಿ ಸಕ್ಕರೆ ಪ್ರೊಡ್ಯೂಸ್ ಮಾಡ್ತಾರೆ. ಆ 120 ಕೆಜಿ ಸಕ್ಕರೆ ಪ್ರೊಡ್ಯೂಸ್ ಮಾಡಿದ್ರೆ 45 ರೂಪಾಯಿ ಇವತ್ತು ಮಾರ್ಕೆಟಿನ ಬೆಲೆ ಇದೆ. 5400 ರೂಪಾಯಿ ಆಯ್ತು ಒಂದು ಟನ್ ಶುಗರ್ಗೆ. ಹಂಗೆ ಮೊಲಾಸಿಸ್ ಅಂತೇಳಿ 50 ಲೀಟರ್ ಮೊಲಾಸಿಸ್ ಒಂದು ಟನ್ ಕಬ್ಬಿನಿಂದ ಉತ್ಪನ್ನ ಆಗ್ತದೆ. 1 ಲೀಟರ್ಗೆ 100 ರೂಪಾಯಿ ಇದೆ, ಅಂದ್ರೆ ಅದು 5000 ರೂಪಾಯಿ ಆಯ್ತು. ಅಂದ್ರೆ ಎಥನಾಲ್ 40 ಲೀಟರ್ ಉತ್ಪನ್ನ ಆಗುತ್ತೆ. 1 ಲೀಟರ್ ಎಥನಾಲ್ಗೆ 69 ರೂಪಾಯಿ ಬೆಲೆ ಇದೆ. ಅಂದ್ರೆ ಇವತ್ತು 2760 ರೂಪಾಯಿ ಒಂದು ಟನ್ ಕಬ್ಬಿನಿಂದ ಎಥನಾಲ್ ಪ್ರೊಡ್ಯೂಸ್ ಆಗುತ್ತೆ. ಹಂಗೆ ನಿಮ್ಗೆ ವಿದ್ಯುತ್ ಅಂದ್ರೆ ಎಲೆಕ್ಟ್ರಿಸಿಟಿ 1 ಟನ್ ಕಬ್ಬಿನಿಂದ 160 ಕಿಲೋವ್ಯಾಟ್ ಗೆ ಅದು ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ 1 ವ್ಯಾಟ್ ಗೆ ನೀವು 6 ರೂಪಾಯಿಂದ ಚಾರ್ಜ್ ಮಾಡಿದ್ರು 960 ರೂಪಾಯಿ ಆಯ್ತು. ಒಂದು ಟನ್ ಕಬ್ಬಿಗೆ 14,223 ರೂಪಾಯಿ ಸಂಪಾದನೆ ಮಾಡ್ತಾನೊಬ್ಬ ಶುಗರ್ ಫ್ಯಾಕ್ಟರಿ ಮಾಲೀಕ. ಅವ್ನು ಕೊಡ್ತಾ ಇರೋದು ಅವ್ನ ಪ್ರಾಫಿಟ್ ಅಲ್ಲಿ 30% ಆಫ್ ಪ್ರಾಫಿಟ್ 3250 ರೂಪಾಯಿ ಕೊಡ್ತಾನೆ. ಅದಕ್ಕೂ 9 ದಿನ ರೋಡಲ್ಲಿ ರೈತ ಕೂತಿ ಇಷ್ಟೆಲ್ಲ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿ. ಅವ್ರು ಹಿಂಗೆ ಶುರು ಮಾಡ್ತಾ ಹೋಗ್ತಾ ಇದ್ರೆ ರೈತ ಬೇಸತ್ತಿ ಇನ್ನು 10 ವರ್ಷಕ್ಕೆ ಕಬ್ಬು ಬೆಳೆಯೋದೇ ನಿಲ್ಸ್ಬಿಡ್ತಾನ ಅವನು. ಅವಾಗ ಶುಗರ್ ಫ್ಯಾಕ್ಟರಿ ಮಾಲೀಕರು ಎಲ್ಲರೂ ಬೀಗ ಹಾಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ. ಈ ತರ ಹರಾಸ್ ಮಾಡೋದು ನಿಲ್ಸಿ ಕಬ್ಬು ಬೆಳೆಗಾರರಿಗೆ ಕರೆಕ್ಟ್ ಆಗಿರೋ ಬೆಲೆ ಫಿಕ್ಸ್ ಮಾಡಿದ್ರೆ ಅವರು ಬೆಳಿತಾರೆ, ಶುಗರ್ ಫ್ಯಾಕ್ಟರಿ ಮಾಲೀಕನು ಬೆಳಿತಾನೆ. ಇಲ್ಲಿ ಏನಾಗ್ತಾ ಇದೆ, ಬರೀ ಮಾಲೀಕ ಬೆಳೀತಾ ಇದ್ದಾನೆ, ರೈತರ ಸಾಯ್ತಾ ಇದ್ದಾನೆ.